ಯಶವಂತಪುರದಲ್ಲಿ ನಿನ್ನೆ ಸಂಜೆ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವ ಏಕತೆ ಮತ್ತು ಪರಿವರ್ತನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಭಕ್ತಿಯ ಸಡಗರದೊಂದಿಗೆ ನಡೆಯಿತು. ಈ ಸಮಾವೇಶ ಹಿಂದೂ ಸಮಾಜದ ಏಕತೆ ಮತ್ತು ಸಮಾಜದಲ್ಲಿ ಆಗಬೇಕಾದ ಸಕಾರಾತ್ಮಕ ಪರಿವರ್ತನೆಗಳ ಕುರಿತು ಜಾಗೃತಿ ಮೂಡಿಸುವಂತ ಉದ್ದೇಶವನ್ನು ಹೊಂದಿತ್ತು. ಮುಖ್ಯ ಅತಿಥಿಗಳಾಗಿ ವಕೀಲರಾದ ಕುಮಾರಿ ಸುಮನಾಶ್ರೀ ಎಸ್ ತುಳಗಲ್ ಹಾಗೂ ಪುರುಷೋತ್ತಮ್ ರೆಡ್ಡಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದ ಆಕರ್ಷಣೆಯಾಗಿ ಅದ್ದೂರಿ ಶೋಭಾಯಾತ್ರೆ ನಡೆಯಿತು. ಮಕ್ಕಳು ವಿವಿಧ ಮಹಾಪುರುಷರ ವೇಷಧಾರಿಗಳಾಗಿ ಭಾಗವಹಿಸಿ ನೋಡುಗರ ಗಮನ ಸೆಳೆದರು. ಇನ್ನು ಪುಟಾಣಿಗಳಿಗೆ ಸಮಿತಿ ವತಿಯಿಂದ ನೆನಪಿನ ಕಾಣಿಕೆಯನ್ನ ಕೂಡ ನೀಡಿ ಗೌರವಿಸಲಾಯಿತು. ಫೋಟೋ ತಿರ್ಸಿ ಭವನದ ಮೇಲೆ ಎತ್ತರವಾಗಿ ರಾರಾಜಿಸುವಂತಹ ಧ್ವಜ ಹೇಗೆ ಎತ್ತರದ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನವನ್ನು ಕೊಡುತ್ತೋ ಅದೇ ರೀತಿ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಕ್ಕಂತಹ ಭಾರತ ಮಾತೆ, ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಹಾಗೂ ತಾಯಂದಿರೇ, ಬಂಧು ಮಿತ್ರರೇ, ಕಾಡಿನ ರಾಜನಾದಂತ ಸಿಂಹಕ್ಕೆ ಯಾರು ಕೂಡ ಧೈರ್ಯ, ಶೌರ್ಯ, ಪರಾಕ್ರಮ ಇವೆಲ್ಲವುಗಳನ್ನ ಕಲಿಸಬೇಕಾದಂತ ಅಗತ್ಯ ಇಲ್ಲ. ಅದರ ಒಳಗಿರುವಂತಹ ಗುಣಗಳಿಂದಲೇ ಅದು ಕಾಡಿನ ರಾಜನಾಗಿರೋದು. ಹಾಗೆ ಬಹುಶಃ BK ನಗರದಲ್ಲಿರುವಂತಹ ಇಷ್ಟು ಹಿಂದೂಗಳಿಗೆ ಯಾರು ಕೂಡ ಹಿಂದುತ್ವದ ಬಗ್ಗೆ ಹೇಳ್ಕೊಡುವಂತ ಅಗತ್ಯ ಇಲ್ಲ. ಎಲ್ಲರ ಒಳಗೂ ಕೂಡ ಹಿಂದುತ್ವದ ರಕ್ತ ಹರಿತಾ ಇದೆ, ಹೌದಲ್ವಾ? ಹಾಗಾಗಿ ಮೆರವಣಿಗೆಯನ್ನು ನಾವು ಭವ್ಯವಾದಂತಹ ಶೋಭಾಯಾತ್ರೆಯನ್ನು ಈಗಾಗಲೇ ಮಾಡಿದ್ದೀವಿ. ಸಾಕಷ್ಟು ಜನ ಅತಿಥಿಗಳು ಈಗಾಗಲೇ ಮಾತನಾಡಿದ್ದಾರೆ. ಭಾರತದ ಜನ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಭಾರತವನ್ನು ಆಳಿದಂತಹ ರಾಜರುಗಳ ಬಗ್ಗೆ ನಾವು ನೀವೆಲ್ಲರೂ ಕೂಡ ಓದ್ಕೊಂಡಿದ್ದೀವಿ. ನಮ್ಮ ಪಠ್ಯ ಪುಸ್ತಕಗಳಲ್ಲೆಲ್ಲ ಇದೆ. ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡ್ದ, ಅಲೆಕ್ಸಾಂಡರ್ ನನ್ನ ಪೌರವ ಎದುರಿಸಿದ. ಎಲ್ಲಿಂದ ಹಿಮಾಲಯ ಶುರು ಆಗುತ್ತೆ, ಎಲ್ಲೆಲ್ಲ ಸಾಗರಗಳೆಲ್ಲ ಹರಿಯುತ್ತೆ, ಎಲ್ಲಿ ದೇವನೇ ಬಂದು ಈ ಭೂಮಿನ ನಿರ್ಮಾಣ ಮಾಡಿದ್ದಾನೆ ಅದು ಭಾರತ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗ್ರಿ ಕವಿ ಇಲ್ಲಿ ಹೇಳಿರೋದು, ಬಹಳ ಖುಷಿ ಆಗುತ್ತೆ. ಆದ್ರೆ ಈಗ ಈ ನಡುವೆ ನಾವು ನಮ್ಮಲ್ಲೇ ಏನ್ ತೊಂದರೆ ಅನುಭವಿಸ್ತಾ ಇದೀವಿ ಅಂತಂದ್ರೆ, ನಾವ್ ಎಚ್ಚರ ಇದ್ರೂ ಮಲ್ಕೋತಾ ಇದೀವಿ. ಅದು ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು. ಒಂದು ಕವಿ ಹೇಳ್ತಾರೆ, 3 ಸಾಗರ 100 ಮಂದಿರ, ದೈವ ಸಾಗರ ಗಂಗೆ ಇದ್ದರೆ, ಸಿಂಧುವಿದ್ದರೆ, ಹಿಮಾಲಯವಿದ್ದರೆ ಏನು ಪ್ರಯೋಜನ, ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದರೆ. ಇದು ನಮಗೊಂದು ಸಂದೇಶ. ಪ್ರತಿಯೊಬ್ರು ಕೂಡ ಎದ್ದು ಇಲ್ಲಿಂದ ಹಿಂದುತ್ವದ ಕೆಲಸ ಮೇರೆಗೆ ನಾವು ನಡಿಬೇಕಂತದ್ದು. ನಾನು ಹೇಳಿದೆ, ಹಿಂದುತ್ವಗೆ ಬಹಳಷ್ಟು ಎಕ್ಸ್ಪ್ಲನೇಷನ್ಗಳಿದೆ, ಬಹಳ ದೊಡ್ಡ ಚಿಂತಕರು ಹೆಸರು ಹೇಳಿದ್ದಾರೆ ಅಂತ. ಆದ್ರೆ ಒಂದು ಸರಳವಾಗಿ ಹಿಂದುತ್ವವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಿಂದುತ್ವ ಅಂದ್ರೆ ಶ್ರೇಷ್ಠತೆ. ಹಿಂದುತ್ವಗೆ ಇನ್ನೊಂದು ನಾವು ಪದ ಕೊಡ್ಬೋದು ಅಂದ್ರೆ ಅದು ಶ್ರೇಷ್ಠತೆ ಮಾತ್ರನೇ ಹೌದು. ನಾವಿಲ್ಲಿ ಎಲ್ಲರೂ ಎಷ್ಟು ಗರ್ವದಿಂದ ಹೇಳ್ಬೇಕು ಅಂತಂದ್ರೆ, ನನ್ನ ಧರ್ಮ ಶ್ರೇಷ್ಠ, ನಾನು ಎಷ್ಟು ಪುಣ್ಯ ಮಾಡಿದೀನಿ ಇಂತ ಭೂಮಿಯಲ್ಲಿ ಹುಟ್ಟಕ್ಕೆ ಅಂತ. ಇಲ್ಲಿ ಕುತ್ಕೊಂಡಿರೋ ಪ್ರತಿ ಒಬ್ರು ಒಂದು ಸಲ ಬೆನ್ನು ನೇರ ಮಾಡಿ ನನ್ನ ಧರ್ಮ ಅಂತ ಹೇಳ್ಕೊಳಂಗ್ ಮಾಡಿದೀವ್ರಿ, ಅದು ನಮ್ಮ ಹಿಂದೂ ಧರ್ಮ. ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ ನಾನು ಯಾವತ್ತಿಗೂ ನನ್ನ ಹಿಂದೂ ಧರ್ಮ ಅಂತ. ಎಲ್ಲರೂ ನನ್ನ ಹಿಂದೂ ಧರ್ಮ ಅಂತ ಹೇಳ್ಬೇಕು ಅಂತಂದ್ರೆ ಆ ಧರ್ಮ ನಮಗೆ ಏನ್ ಕೊಟ್ಟಿದೆ ಅಂತ ನಾವು ಅದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಈ ನಡುವೆ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಪಾರ್ಸಿಯರಿಂದ ನಾವು ಹಿಂದೂ ಅನ್ನೋ ಶಬ್ದ ನಾವು ತಗೊಂಡ್ವಿ ಅಂತ. ಅದು ನಾವು ಇಲ್ಲಿ ಪ್ರತಿಯೊಬ್ರು ಇವತ್ತಿಗೆ ಅರ್ಥ ಮಾಡ್ಕೋಬೇಕು. ನಮ್ಮಿಂದ ಅವ್ರು ತಗೊಂಡೋಗಿದ್ರೆ ಹೊರತು ಅವರಿಂದ ನಾವೇನು ತಂದಿಲ್ಲ ರೀ. ಇಲ್ಲಿಂದ ಜನ ಕಲ್ತ್ಕೊಂಡು ಹೋಗಿದ್ದಾರೆ ಹೊರತು ಯಾರು ನಾವು ಅಲ್ಲಿಂದ ತಂದು ಇಲ್ಲಿಂದ ಯಾವ್ದು ಕಲ್ತಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೆಲ್ಲ ನಮಗೆ ಕೇಸರಿ ಧ್ವಜ ಕಾಣಿಸ್ತಾ ಇದೆ. ಕೇಸರಿ ಧ್ವಜ ಒಂದು ತ್ಯಾಗದ ಸಂಕೇತ. ನಮ್ದು ಎಂಥ ಪುಣ್ಯ ಭೂಮಿ ಅಂತಂದ್ರೆ ಆ ಧ್ವಜದಲ್ಲಿ ನಾವು ತ್ಯಾಗತ್ವತೆ ಕಾಣ್ತೀವಿ. ಒಬ್ರಲ್ಲ ಇಬ್ರಲ್ಲ, ಈಗ ಸಮಯ ಸಾಲಲ್ಲ ನಾನು ಪ್ರತಿಯೊಬ್ಬರನ್ನ ಪಟ್ಟಿ ಮಾಡ್ಕೊಂತ ಹೋದ್ರೆ ಅಷ್ಟು ತ್ಯಾಗಗಳು ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ. ಎಲ್ಲಿಂದ ಹಿಮಾಲಯ ಶುರು
ಯಶವಂತಪುರದಲ್ಲಿ ನಿನ್ನೆ ಸಂಜೆ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ಏಕತೆ ಮತ್ತು ಪರಿವರ್ತನೆ ಎನ್ನುವಂಥ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಹಿಂದೂ ಸಮಾಜೋತ್ಸವ ಸಮಿತಿಯ ಸಮಾರಂಭ ಇದಾಗಿದ್ದು ಅದ್ಧೂರಿಯಾಗಿ ಸಮಾಜೋತ್ಸವ ಜರುಗಿದೆ ಅಂತ ಹೇಳಿದರು. ಬೆಂಗಳೂರಿನ ಯಶವಂತಪುರದಲ್ಲಿ ಏಕತಾ ಮಂತ್ರವನ್ನ ಪಠಿಸ್ತಾ ಇದ್ರು. ಅಲ್ಲಿ ನೆರೆದಿದ್ದಂತಹ ಪ್ರತಿಯೊಬ್ಬರು ಕೂಡ ಮಹಾಪುರುಷರ ವೇಷಧಾರಿಗಳಾಗಿ ಅಲ್ಲಿನ ಮಕ್ಕಳು ಕೂಡ ಭಾಗಿಯಾಗಿದ್ರು. ಏಕತೆ ಪರಿವರ್ತನೆ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಹಿಂದೂ ಸಮಾಜೋತ್ಸವ ಸಮಿತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುತ್ತೆ. ಹಾಗೆಯೇ ಅಲ್ಲಿನ ಪ್ರತಿಯೊಬ್ಬರು ಕೂಡ ಏಕತಾ ಮಂತ್ರವನ್ನ ಪಠಿಸುತ್ತಾ ಅಲ್ಲಿ ಅಂದ್ರೆ ಎಲ್ಲರೂ ಕೂಡ ಒಂದೇ, ಹಿಂದೂಗಳೆಲ್ಲರೂ ಒಂದೇ ಅನ್ನೋ ರೀತಿಯಾಗಿ ಇನ್ನ ಅಲ್ಲಿನ ಮಕ್ಕಳು ಕೂಡ ಸಾಕಷ್ಟು ಸುಧಾರಕರ ವೇಷಗಳನ್ನ ಧರಿಸಿ ಪಾತ್ರಧಾರಿಗಳಾಗಿ ಅಲ್ಲಿ ಭಾಗಿಯಾಗಿರ್ತಾರೆ. ಹಿಂದೂ ಸಮಾಜೋತ್ಸವ ಅದ್ಧೂರಿಯಾಗಿ ಸಂಭ್ರಮದಿಂದ ನೆರವೇರಿದೆ ಬೆಂಗಳೂರಿನ ಯಶವಂತಪುರದಲ್ಲಿ.